ಹಾಯ್, ಇವತ್ತಿನ ರೆಸಿಪಿಯಲ್ಲಿ ನಾನು ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸಾರು ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೇನೆ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ, ನೀವು ಬೇಕಾದರೆ ತುಪ್ಪ ಕೂಡ ಹಾಕಿ ಫ್ರೈ ಮಾಡ್ಬೋದು. ಇದಕ್ಕೆ ನಾನು 10ರಿಂದ 15 ಆಗುವಷ್ಟು ಒಣಮೆಣಸನ್ನು ಹಾಕ್ತಿದ್ದೇನೆ. ಹೀಗೆ ಸ್ವಲ್ಪ ಫ್ರೈ ಮಾಡಿ, ಮೆಣಸು ತುಂಬ ಕಪ್ಪಾಗೋ ತನಕ ಫ್ರೈ ಮಾಡಿಬಿಡಿ. ಸ್ವಲ್ಪ ಫ್ರೈ ಮಾಡಿ, ಗ್ಯಾಸನ್ನು ಸ್ಲೋ ಆಗಿಟ್ಟು ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನೀಗ 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಿದ್ದೇನೆ. 1 ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಕಾಳು ಮೆಣಸು ಖಾರಕ್ಕೆ, ಮತ್ತು ಗರಂ ಮಸಾಲ, 1 ತುಂಡು ಚಕ್ಕೆ, 1 ಏಲಕ್ಕಿ, 3 ಲವಂಗ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ತಿದ್ದೇನೆ. ಗರಂ ಮಸಾಲ ನಿಮ್ಗೆ ಯಾವುದು ಬೇಕು ಅದನ್ನು ಸೇರಿಸ್ಬೋದು. ಗ್ಯಾಸನ್ನು ಸ್ಲೋ ಆಗಿಟ್ಟು ಚೆನ್ನಾಗಿ ಫ್ರೈ ಮಾಡಿದನು. ಇದೀಗ ಫ್ರೈ ಆಗಿದೆ. ಇದೀಗ ಬಿಸಿ ಇದೆ, ಹಾಗಾಗಿ ಬಿಸಿ ಇದ್ದ ಕಾರಣ ಒಮ್ಮೆಲೆ ನಾವು ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಹೋಗಬಾರ್ದು. ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ಮಿಕ್ಸಿಗೆ. ಈಗ ಅದೇ ಪ್ಯಾನಿಗೆ 1 ಈರುಳ್ಳಿಯನ್ನು ಇಲ್ಲಿ ಕಟ್ ಮಾಡಿ ಹಾಕ್ತಿದ್ದೇನೆ, ದೊಡ್ಡ ಈರುಳ್ಳಿ. 4ರಿಂದ 5 ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಯಿಲಲ್ಲಿ. ಇದೀಗ ಫ್ರೈ ಆಗ್ತಾ ಬಂತು. ಇದು ನಾನೀಗ 1 kg ಚಿಕನಿಗೆ ಆಗುವಷ್ಟು ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ತಿದ್ದೇನೆ. ಈಗ ಇದೇ ಪ್ಯಾನಿಗೆ 1 ತೆಂಗಿನಕಾಯಿ ತುರಿಯನ್ನು ಇಲ್ಲಿ ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿನವನ್ನು ಸೇರಿಸ್ತಿದ್ದೇನೆ. ಗ್ಯಾಸನ್ನು ಸ್ಲೋ ಆಗಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದೀಗ ಫ್ರೈ ಆಗ್ತಾ ಬಂತು. ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೋಡ್ಕೊಂಡು ಫ್ರೈ ಮಾಡಿ. ಇದಕ್ಕೆ ನಾನೀಗ 1 ತುಂಡು ಹುಳಿಯನ್ನು ಸೇರಿಸ್ತಿದ್ದೇನೆ. ಹುಳಿ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಸಣ್ಣ ತುಂಡು ಹುಳಿಯನ್ನು ಹಾಕ್ತಿದ್ದೇನೆ ಇಲ್ಲಿ ನಾನು. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿ ತನ್ನಿ.
ಈಗ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ, ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಬೋದು. ಇಲ್ಲಿ ನಾನು ಒಂದು ಕಟ್ ಮಾಡಿದ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದು ಫ್ರೈ ಆಗ್ತಾ ಬಂತು ಸ್ವಲ್ಪ. ಈಗ ನಾನು ಕಟ್ ಮಾಡಿದಂತಹ ಚಿಕನ್ ಇಲ್ಲಿ ಹಾಕ್ತಿದ್ದೇನೆ. ನಾನಿಲ್ಲಿ 1 kg ಆಗುವಷ್ಟು ನಾನು ಚಿಕನನ್ನು ಹಾಕ್ತಿದ್ದೇನೆ ಇದಕ್ಕೆ. ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಚಿಕನ್ ಬೇಯಲಿಕ್ಕೆ ಇಡುವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೇನೆ. ಮತ್ತೆ ಬೇಕಾದರೆ ನೀವು ನೋಡ್ಕೊಂಡು ಹಾಕ್ಬೋದು ಮಸಾಲೆ ಹಾಕಿದ ನಂತರ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನಾನೀಗ ಮಸಾಲೆಯನ್ನು ಸ್ವಲ್ಪ ಹಾಕಿ ಅದರೊಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ. ಸ್ವಲ್ಪ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನೀಗ ಮುಚ್ಚಿಡ್ತಿದ್ದೇನೆ ಬೇಯಲಿಕ್ಕೆ. ಚಿಕನ್ ಈಗ ಬೆಂದಿದೆ. ಇದಕ್ಕೆ ನಾನು ಕಡೆದಂತಹ ಮಸಾಲೆಯನ್ನು ಸೇರಿಸ್ತಿದ್ದೇನೆ. ನೀರನ್ನು ನೋಡ್ಕೊಂಡು ಹಾಕಿ. ನಾನಿಲ್ಲಿ ತುಂಬ ದಪ್ಪ ಮಾಡ್ತಿಲ್ಲ ಮಸಾಲೆ. ಸ್ವಲ್ಪ ತೆಳುವಾಗೇ ಮಾಡ್ತಿದ್ದೇನೆ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ತಿದ್ದೇನೆ. ಮಿಕ್ಸ್ ಮಾಡಿದ ನಂತರ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ನೋಡಿಕೊಳ್ಳಿ. ಇದನ್ನೀಗ ಮುಚ್ಚಿಡ್ತಿದ್ದೇನೆ. ಇದೀಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ನೋಡ್ಬೋದು, ಇದು ಆಗ್ತಾ ಬಂತು. ಈಗ ಇದಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದಂತಹ ಚಿಕನ್ ಕರಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.